ಈಸಿಯಾಗಿ ಪನ್ನೀರ್ ಟಿಕ್ಕಾ ಹೆಂಗೆ ಮಾಡೋದಂತ ನೋಡುವಂದ್ರೆ ಬರ್ರಿ. 4 ಸ್ಪೂನ್ ಕಡಲೆ ಹಿಟ್ಟು ಹಾಕೊಳತ್ತೇನೆ ರೀ. 3 ಸ್ಪೂನ್ ಅಷ್ಟ ಮೊಸರು ಹಾಕೊಳತ್ತೇನೆ ರೀ. 1 ಚಿಟಿಕೆ ಅಷ್ಟ ಅರಿಶಿನ ಪುಡಿ ಹಾಕೊಳತ್ತೇನೆ ರೀ. 1 ಸ್ಪೂನ್ ಖಾರದ ಪುಡಿ ಹಾಕೊಳತ್ತೇನೆ ರೀ. ಅರ್ಧ ಸ್ಪೂನ್ ಉಪ್ಪು ಹಾಕೊಳತ್ತೇನೆ ರೀ. 1 ಸ್ಪೂನ್ ಕಸೂರಿ ಮೇಥಿ ಹಾಕೊಳತ್ತೇನೆ ರೀ. 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳತ್ತೇನೆ ರೀ. ಅರ್ಧ ಸ್ಪೂನ್ ಧನಿಯಾ ಮಸಾಲ ಪೌಡ್ರ್ ಹಾಕೊಳತ್ತೇನೆ ರೀ. ಅರ್ಧ ಸ್ಪೂನ್ ಗರಂ ಮಸಾಲ ಪೌಡ್ರ್ ಹಾಕೊಳತ್ತೇನೆ ರೀ. 1 ಸ್ಪೂನ್ ಪನ್ನೀರ್ ಮಸಾಲ ಪೌಡ್ರ್ ಹಾಕೊಳತ್ತೇನೆ ರೀ. 1 ಸ್ಪೂನ್ ನಿಂಬೆ ಹಣ್ಣಿನ ರಸ ಹಾಕೊಳತ್ತೇನೆ ರೀ. 1 ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕೊಳತ್ತೇನೆ ರೀ. ಇವಾಗ ಇದನ್ನೆಲ್ಲಾನು ಮಿಕ್ಸ್ ಮಾಡ್ಕೋಬೇಕ್ರಿ. ಸ್ವಲ್ಪ ನೀರು ಹಾಕೊಂಡ ಇದನ್ನ ಪೇಸ್ಟ್ ಮಾಡ್ಕೋರಿ. ನೋಡ್ರಿ, ಈ ತರ ಪೇಸ್ಟ್ ಮಾಡ್ಕೊಂಡ್ರ ಸಾಕ್ರಿ. ನೋಡ್ರಿ, ನಾ ಇವಾಗ ಅರ್ಧ ಬೌಲ್ನಷ್ಟ ಪನ್ನೀರ್ ಹಾಕತ್ತೇನ್ರಿ. ನೋಡ್ರಿ, ನಾನು ಉಳ್ಳಾಗಡ್ಡಿ ಮತ್ತು ಕ್ಯಾಪ್ಸಿಕಮ್ನ ಈ ಥರ ಕ್ಯೂಬ್ ಶೇಪ್ ಒಳಗೆ ಕಟ್ ಮಾಡ್ಕೊಂಡ್ರಿ. 1 ಉಳ್ಳಾಗಡ್ಡಿ ಮತ್ತು 1 ಕ್ಯಾಪ್ಸಿಕಮ್ನ ಈ ಥರ ಕಟ್ ಮಾಡಿ ಇಟ್ಕೊಂಡ್ರಿ. ಇವನು ಇವಾಗ ನಾ ಹಾಕೊಳತ್ತೇನೆ ರೀ. ಮತ್ತೊಂದು ಸರಿ ಇವಾಗ ನಾ ಇವನ್ನೆಲ್ಲನೂ ಮಿಕ್ಸ್ ಮಾಡ್ಕೊಳತ್ತೇನೆ ರೀ. ಇದನ್ನ ಅರ್ಧ ತಾಸ ಪ್ಲೇಟ್ ಮುಚ್ಚಿಡ್ಬೇಕ್ರಿ. ನೋಡ್ರಿ, ನಾ ಅರ್ಧ ತಾಸದಿಂದ ಪ್ಲೇಟ್ ಓಪನ್ ಮಾಡಿ ನೋಡತ್ತೀನಿ. ಮಸಾಲೆ ಉಪ್ಪ ಖಾರ ಎಲ್ಲ ಚಲೋ ತಂಗೆ ಹೊಂದ್ಕೊಂಡೈತ್ರಿ. ನಾ 2 ಬಿದಿರಿನ ಸ್ಟಿಕ್ ತೊಗೊಂಡೇನ್ರಿ. ಇವಾಗ ನಾನು 1 ಉಳ್ಳಾಗಡ್ಡಿ, 1 ಕ್ಯಾಪ್ಸಿಕಮ, 1 ಪನ್ನೀರ ಈ ಥರ ಒಂದೊಂದಾಗಿನ ಸೇರಿಸ್ಕೊಳತ್ತೇನ್ರಿ. ನೋಡ್ರಿ, ನಾ ಎಲ್ಲ ಪನ್ನೀರ, ಕ್ಯಾಪ್ಸಿಕಮ್ಮ, ಉಳ್ಳಾಗಡ್ಡಿ ಎಲ್ಲಾನು ಸ್ಟಿಕ್ ಒಳಗೆ ಸೇರಿಸ್ಕೊಂಡೇನ್ರಿ. ಇವಾಗ ನಾ ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ಅದ್ರ ಮೇಲೆ ಒಂದು ತವಿ ಬಿಸಿ ಆಗಕ್ಕೆ ಇಡತ್ತೇನ್ರಿ. ತವಾ ಬಿಸಿ ಆದಿಂದ ಆಯಿಲ್ ಅಪ್ಲೈ ಮಾಡತ್ತೇನ್ರಿ. ನೋಡ್ರಿ, ನಾ ರೆಡಿ ಮಾಡ್ಕೊಂಡಿರುವಂಥ 2 ಸ್ಟಿಕ್ಕನ್ನು ತವಾ ಮೇಲೆ ಇಟ್ಟು ಫ್ರೈ ಮಾಡ್ಕೊಳತ್ತೇನ್ರಿ. ಮತ್ತು ಇವಾಗ ಒಂದು ಸಾರಿ ಆಯಿಲ್ ಅಪ್ಲೈ ಮಾಡ್ಕೊಳತ್ತೇನ್ರಿ. ಇವನ್ನ ಸುತ್ತಲೂ ತಿರುಗಿಸ್ಕೊಂತ ಫ್ರೈ ಮಾಡ್ಕೋಬೇಕ್ರಿ. ನೋಡ್ರಿ, ಇವಾಗ ಪನ್ನೀರ್ ಟಿಕ್ಕಾ ರೆಡಿ ಆತ್ರಿ. ನಿಮಗೂ ಈ ರೆಸಿಪಿ ಇಷ್ಟ ಆಗಿರ ನೀವು ಮನ್ಯಾಗ ಒಂದ್ಸತಿ ಟ್ರೈ ಮಾಡಿರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.